ಇಷ್ಟೆಲ್ಲ ಕಷ್ಟಪಡಬೇಕು ಅನ್ನೋದನ್ನ ಇಲ್ಲಿನ ಬನಶಂಕರಿಯ ಸಿಇಒ ಕಚೇರಿಯಲ್ಲಿ ಇದೆಲ್ಲ ಅನುಭವಿಸ್ಬೇಕು ನಾವು ಅನ್ನೋದನ್ನ ನೀವೆಲ್ಲ ನೋಡ್ತಾ ಇದ್ದೀರಾ. ನಾವು ಕೇಳ್ತಾ ಇರೋದು ಅಕ್ರಮ ಮತ್ತು ಭ್ರಷ್ಟಾಚಾರ ಮಾಡಿರುವ ಪಿಡಿಒಗಳ ಮೇಲೆ ಕ್ರಮ ಹಾಗೂ ಅಕ್ರಮ ನಡೀತಾ ಇರುವ ಬಂಟಿಂಗ್ ಅಂತ ಹೇಳ್ತಾರೋ ಇಲ್ಲ ಬೋರ್ಡ್ಸ್ ಅಂತ ಹೇಳ್ತಾರೋ ಬೋರ್ಡ್ಗಳನ್ನ ತೆರವುಗೊಳಿಸಿ ಅಂತ 5-6 ತಿಂಗಳಾದ್ರೂ ಯೂರಿಯಾ ದಾರಿ ಕೊಟ್ಟು ಅದಕ್ಕೊಂದು ಸ್ಟೇ ತರಿಸಿ ಕಣ್ಣಾಮುಚ್ಚಾಲೆ ಹಾಕಾಡ್ತಾ ಇರೋದು ಇದೇ DS ಮೇಡಮ್ ಅವ್ರಿಗೆ ಪದೇ ಪದೇ ನಾನು ಫೋನ್ ಮಾಡಿದಾಗ ಯಾವುದೇ ರೀತಿ ಕ್ರಮ ಜರುಗಿಸಲ್ಲ, ನಾನು ಅದರಿಂದ ಬರೋದಲ್ಲ ನಾವು ಬದುಕೋದು ಅನ್ನೋ ರೀತಿಯಲ್ಲಿ ಮಾಡ್ತಾವ್ರು, ಇಲ್ಲ ಕ್ರಮ ಜರುಗಿಸೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಈ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಎಲ್ಲಿ ಅಂದ್ರೆ ಬನಶಂಕರಿಯ DS ಮೇಡಮ್ ಅವರ ಕಚೇರಿಯಲ್ಲಿ ಹಾಗೂ ಸಿಇಒ ಅವ್ರಿಗಂತೂ ಕಂಪ್ಲೇಂಟ್ ಕೊಟ್ಟು ಅವರಂತೂ ಕ್ರಮ ಜರುಗಿಸಿದ್ರೆ DS ಮೇಡಮ್ ಇವತ್ತಿನವರೆಗೂ ಯಾವುದೇ ರೀತಿಯಲ್ಲಿ ಆನೇಕಲ್ನಲ್ಲಿ ನಡೀತಿರುವ ಭ್ರಷ್ಟಾಚಾರವನ್ನ ಕಡಿವಾಣ ಹಾಕಲು ಯಾವುದೇ ರೀತಿ ಮುಂದಾಗಲಿಲ್ಲ. ಯಾಕೆ ಮುಂದಾಗಲಿಲ್ಲ, ಏನ್ ಮುಂದಾಗಲಿಲ್ಲ ಅನ್ನೋದನ್ನ ಅವ್ರ ಮುಖಾಂತರ ಕೇಳ್ಕೊಬೇಕಾಗ್ತದೆ. ಯಾಕಂದ್ರೆ ಈ ಭ್ರಷ್ಟಾಚಾರ ಗ್ರಾಮ ಪಂಚಾಯಿತಿಗಳು ಅವಾಗ ಹೇಳ್ತಾ ಇದ್ರು, ಗ್ರಾಮ ಪಂಚಾಯಿತಿಗಳು ಭ್ರಷ್ಟಾಚಾರದ ಇಲ್ಲದೆ ಕೆಲಸ ಮಾಡ್ತಾರೆ ಸ್ವರಾಜ್ಯಗಳಾಗ್ತವಂತೆ. ಬಿಜೆಪಿಯ ಅಂದಿನ ಪ್ರಧಾನಮಂತ್ರಿ ಆಗಿರುವಂತ ವಾಜಪೇಯಿ ಅವರು ಹೇಳಿದ್ರು. ಇವತ್ತಿನ ದಿನ ಈ ಮಟ್ಟಕ್ಕೆ ಭ್ರಷ್ಟಾಚಾರ ತುಂಬಿ ತುಳಿತಾ ಇದೆ. ಪಿಡಿಒಗಳಾಗಿರ್ಬೋದು, ಅಕ್ರಮವಾಗಿ ಬೋರ್ಡ್ ಬಂಟಿಂಗ್ಸ್, ರಾಜಾರೋಷವಾಗಿ ರಾಜಾಯಿತಾಯಿಸರು ಕೂಡ ಯಾವುದೇ ಪಂಚಾಯಿತಿಗಳ ಮೇಲೆ ಕ್ರಮ ಜರುಗಿಸ್ತಾ ಇಲ್ಲ. ಯಾಕೆ ಏನು ಅನ್ನೋದನ್ನ ನೀವೇ ಸಾರ್ವಜನಿಕರೇ ನೀವೇ ಕೇಳ್ಕೊಬೇಕಾಗ್ತದೆ. ನಾವು ಪದೇ ಪದೇ ಮೇಡಮ್ ಹತ್ರ ಬರೋದು, ಮನವಿ ಕೊಡೋದು, ಮನವಿಗೊಂದು ಸೀಲು ಸಿಗ್ನೇಚರ್ ಹಾಕ್ಸ್ಕೊಡೋದು, ಹೋಗೋದು ಬಿಟ್ರೆ ನಮಗೆ ಯಾವ ಅದೇ ರೀತಿ ಇಲ್ಲಿಂದ ನಮಗೆ ಸ್ಪಂದಿಸಿಲ್ಲ, ಸ್ಪಂದಿಸೂ ಇಲ್ಲ, ಕೆಲಸನೂ ಆಗಲಿಲ್ಲ. ನಮ್ಮ ಸಾರ್ವಜನಿಕರ ಫೋನ್ ಕಟ್ ಮಾಡ್ತೀಯ DS ಅವರು ಬರೋದಿಲ್ವಾ? ಇಲ್ಲಿನ ಅಕ್ರಮಗಳನ್ನು ತಡೆಯೋದಕ್ಕೆ ಇವ್ರಿಗೆ ಅಧಿಕಾರ ಇಲ್ವಾ? ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಯಾಕೆ ನಮ್ಮ ಹತ್ರ ಮನವಿ ತಗೋತೀರಾ? 70 ಸತಿ ಏನು ಬಜೆಟ್ ತಿಳಿಸ್ಕೊತೀರಾ? ಯಾವುದೇ ರೀತಿ ಕೆಲಸ ಆಗೋದಿಲ್ಲ. ಇಲ್ಲಿ ಏನಪ್ಪ ನಾವು ಎಷ್ಟೊಂತ ಹೋರಾಟ ಮಾಡ್ಕೊಂಡು ಕೂರ್ಬೇಕಾಗ್ತದೆ. ನಮಗೂ ಹೋರಾಟ ಮಾಡಿ ಮಾಡಿ ಸಾಕಾಗಿದೆ. ಮನವಿಗಳು ಕೊಟ್ಟು ಕೊಟ್ಟು ನಮಗೂ ಪೆನ್ನು ಪೇಪರ್ ಕೆರಗೋಗಿದೆ. ಹಾಗಾಗಿ ಇನ್ನು ಮೇಲೆ ನಮ್ಮ ಹೋರಾಟ ಬಾಗಲ ಮುಂದೆ, ಇಲ್ಲಾಂದ್ರೆ ಬಾಗಲ ಮುಂದೆ ಮಲಗಿ ಹೋರಾಟ ಮಾಡೋದೇ ನಮ್ಮ ಕೆಲಸ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ನೋಡಿ, ಗ್ರಾಮ ಪಂಚಾಯತಿಗಳಲ್ಲಿ ಯಾರು ಬೇಕಾದ್ರೂ ಬೇಕಾದ್ರೆ ತಗೊಂಡು ಇವ್ರು ಕಂಪ್ಲೇಂಟ್ ಕೊಟ್ರೆ ಏನ್ ಕಂಪ್ಲೇಂಟ್ ಆಗಿದೆಯೋ ಅದು ಡಸ್ಟ್ಬಿನ್ ಹೋಗುತ್ತೆ. ಇನ್ನೇನಕ್ಕೆ ನಾವು ಏನು ಇಒ DSO CO ಅಂತ ನಾವು ಬರೋದು? ಇಲ್ಲಿವರೆಗೂ ಕಂಪ್ಲೇಂಟ್ ಕೊಟ್ಟರು ಯಾವುದೇ ರೀತಿ ಕೆಲಸ ಆಗೋದಿಲ್ಲ ಅಂದ್ರೆ ಇನ್ನೇನಕ್ಕಪ್ಪ ಅಧಿಕಾರಿಗಳು ನಮಗೆ ಬೇಕು ಅಂತ ನೀವೇ ಹೇಳಿ. ಎಚ್ಚೆತ್ಕೊಳ್ಳಿ ಜನಗಳೇ. ಈ ಭ್ರಷ್ಟಾಚಾರವನ್ನ ಕಡಿವಾಣ ಹಾಕ್ಲೇಬೇಕಂದ್ರೆ ನಾವೆಲ್ಲ ಒಂದಾಗ್ಲೇಬೇಕು, ಒಂದಾಗಿ ನಡೆಸಲೇಬೇಕಾಗ್ತದೆ. ಯಾಕಂದ್ರೆ ಈ ಮನವಿಗಳಿಗೆ ಯಾವುದೇ ರೀತಿ ಸೊಪ್ಪಾಗೋದಿಲ್ಲ. ಅಧಿಕಾರಿಗಳು ಯಾವುದೇ ಸೊಪ್ಪಾಗೋದಿಲ್ಲ. 16 ಮೀಟಿಂಗ್ ಕರೆಸೋದು, ಏನು ಗಂಟೆಗಳು ಕೊಯ್ಯೋದು, ಯಾವುದೇ ರೀತಿಯ ಇಲ್ಲಿಂದ ನಮ್ಗೆ ಪ್ರಯತ್ನ ಬಂದಲೇ ಇಲ್ಲ. ಅಲ್ಲಿಗೆ ಮೇಲ್ನೋಟಕ್ಕೆ ಮೇಡಮ್ ಅವರು ಕೂಡ ಇದಕ್ಕೆ ಪಾಲುದಾರರು ಸಾನೆ. ಏನು ಭ್ರಷ್ಟಾಚಾರ ನಡೀತಾ ಇದೆಯೋ ಆ ಭ್ರಷ್ಟಾಚಾರದಲ್ಲಿ ಆ ಕೂಪದಲ್ಲಿ ಇವರು ಪಾಲುದಾರರು ಸಾನೆ. ಸ್ವಾಮಿ, ಎಷ್ಟು ದಿನ ಬೇಕು? ಒಂದು PDOನ ಸಸ್ಪೆಂಡ್ ಮಾಡೋದಕ್ಕೆ ಎಷ್ಟು ವರ್ಷ ಬೇಕು? ಆಗ ಇಲ್ಲಿ ಇವ್ರಿಗಿಲ್ವಾ? DS ಅವ್ರಿಗೆ ಇದೆಲ್ಲ ಪಾಲುದಾರಿಕೆ ಇಲ್ವಾ? ಯಾಕೆ ಇಲ್ಲ? ಇವಾಗ ಸಸ್ಪೆಂಡ್ ಮಾಡೋಷ್ಟು ಇಲ್ವಾ? ಇವಾಗ ತಪ್ಪು ಮಾಡಿದ್ರೆ DS ಅಂತ ಮಾಡಿದ್ದಾರೆ, DS ತಪ್ಪು ಮಾಡಿದ್ರೆ CO ಅಂತ ಮಾಡಿದ್ರೆ ಅವ್ರ ಮೇಲೆ ಅಧಿಕಾರಿಗಳು ಏನ್ ಇಟ್ಟಿದ್ದಾರೆ? ಹಂಗಾದ್ರೆ ಮನವಿಗಳು ಕೊಟ್ರೆ ಮನವಿಗಳು ಕಸದ ಬುಟ್ಟಿಗೆ ಸೇರ್ತಾ ಇದ್ದಾವೆ. ಯಾವುದೇ ರೀತಿಯಲ್ಲಿ ಇಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ಹಾಗಾಗಿ ವೀಕ್ಷಕ ಇನ್ನೂ ಸ್ವಲ್ಪ ಹತ್ರ ಬನ್ನಿ, ಈ ಕಡೆ ಬಂದು ಕೇಳಿಸುತ್ತಲ್ಲ, ಜನಗಳಿಗೆ ಕೇಳಿಸಿದೆ. ಹಾಗಾಗಿ ನೋಡಿ, ಇದು ತುಂಬಾ ಅಕ್ರಮಗಳು. ರಾಜ್ಯಗಳಾಗಲ್ಲ, ಹಳ್ಳಿಗಳು ಒಂದಾದ್ರೆ ಏನೋ ಸ್ವರಾಜ್ಯ ಇದಾಗುತ್ತೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಆಗ್ತಾ ಇಲ್ಲ. ಗ್ರಾಮ ಪಂಚಾಯಿತಿಗಳಲ್ಲಿ ಯಥೇಚ್ಛವಾಗಿ ದುಡ್ಡು ಏನ್ ಯಾವ ರೀತಿ ಬೇಕಾದ್ರೆ ಖರ್ಚು ಮಾಡ್ತಾ ಇದಾರೆ. ಯಾರು ಇದನ್ನ ಕೇಳೋರು ಅನ್ನೋದನ್ನ ಇಲ್ಲದಾಗಿದೆ. ಬಡವಾಗಿದೆಯೋ ಇಲ್ಲ ಅಧಿಕಾರಿಗಳು ಕೈಯಲ್ಲಿ ಕೂತಿದಾರೋ ಇಲ್ಲ ಅಧಿಕಾರಿಗಳಿಗೆ ನಮ್ಮ ಪಾಲು ನಮಗ್ ಬರ್ತಾ ಇದೆ, ನಮಗ್ ಯಾಕೆ ಬೇಕು?
ಊರಿನ ಉತ್ಸವ ಅರಿಬೇಕು ಅಂತ ಹೇಳ್ತಾರಲ್ಲ, ಆ ತರ ಇಲ್ಲಿನ ಅಧಿಕಾರಿಗಳ ಮುಂದಾಟಕ್ಕೆ ನಾವು ನಾವು ಬೇಸತ್ತೋಗಿದ್ದೀರಿ. ಎಷ್ಟು ದಿನ ಮನವಿಗಳು, ಎಷ್ಟು ದಿನ ಹೋರಾಟ, ನಮಗೂ ಸಾಕಾಗಿದೆ ಸ್ವಾಮಿ. ನೀವು ತಿದ್ದುಕೊಳ್ಳೋದಿಲ್ಲ, ನೀವು ಚೇಂಜ್ ಆಗೋದಿಲ್ಲ ಅನ್ನೋದನ್ನ ನಮಗೂ ಅರ್ಥ ಮಾಡಿಸ್ಬಿಟ್ಟಿದ್ದೀರಾ. ಇನ್ನು ಮೇಲೆ ನಿಮಗೆ ಮನವಿಗಳು ಕೊಟ್ಟವರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ನೋದು ನಮಗೆ ಅರ್ಥ ಆಗಿದೆ. ಹಾಗಾಗಿಲೇ ಈ ದಿನ ಮೇಡಮ್ ಅವ್ರು ಮೇಡಮ್ ಅವ್ರ ಹತ್ರ ಬಂದಿದ್ದೀರಿ, ಗೊತ್ತಿದ್ದೀರಿ. ಯಾವುದೇ ರೀತಿಯಲ್ಲಿ ಇಲ್ಲಿ ನಮಗೆ ನ್ಯಾಯ ದೊರಕೋವರೆಗೂ ನಾವು ಚೇರಿನ ಮೇಲೆ ಕೂರೋದಿಲ್ಲ. ಬರಬೇಕು DS ಮೇಡಮ್ ಬಂದು ನಮ್ಮ ಹವಾಲನ್ನು ಕೇಳಬೇಕು. ಎಷ್ಟೊತ್ತು ಬೇಕು? ಇಲ್ಲಿಂದ ಅರ್ಧ ಅವರಿಂದ ನಾವು ಕೂತಿದ್ದೀರಿ, ಅರ್ಧ ಅವರಿಂದ DS ಮೇಡಮ್ ಬಂದು ಮಾತಾಡಿಲ್ಲ ಅಂದ್ರೆ ನಮಗ್ ಮಾತಾಡ್ತಾರೆ. ಇಲ್ಲಿ ಯಾರು ಮಾತಾಡ್ತಾರೆ? ಸಾರ್ವಜನಿಕರು ಮಾತಾಡ್ತಾರೆ, ಇನ್ಯಾರು ಮಾತಾಡ್ತಾರೆ? ಈ ಭ್ರಷ್ಟಾಚಾರವನ್ನ ಯಾರು ತಡೀತಾರೆ? ಸ್ವಾಮಿ ಭ್ರಷ್ಟಾಚಾರವನ್ನ ಯಥೇಚ್ಛವಾಗಿ ಭ್ರಷ್ಟಾಚಾರವನ್ನ ತುಂಬಿ ತುಳಿತಾ ಇದೆ ನಮ್ಮ ಆನೇಕಲ್ ತಾಲೂಕಲ್ಲಿ. ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ? ಯಾಕೆ ಇವ್ರು ಬರ್ತಾರೆ? ಕಾರ್ ಕೊಡ್ತಾ ಇಲ್ವಾ ಇವ್ರಿಗೆ? ಡ್ರೈವರ್ ಕೊಟ್ಟಿಲ್ವಾ? ಯಾಕೆ ಬಂದಿಲ್ಲ? ಇವ್ರ ಮೇಲೆ ಯಾಕೆ ಕ್ರಮ ಜರುಗಿಸಿಲ್ಲ? PDOಗಳನ್ನ ಇಒಗಳನ್ನ ಜೊತೆಗಳ ಹಾಕೊಂಡು ಇವ್ರ ಮೇಡಮ್ ಅವರು ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಹೋಗ್ತಾ ಇದೆ. ಹಾಗಾಗಿ ಈ ಕೂಡಲೇ ಎಚ್ಚೆತ್ಕೊಬೇಕಾಗ್ತದೆ. ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು. ಎಷ್ಟು ದಿನ ಸರ್ ನಾವು ಹೋರಾಟ ಮಾಡೋದು? ಸಾರ್ವಜನಿಕರೇ ನೀವು ಎಚ್ಚೆತ್ಕೊಳ್ಳಿ. ಇಂಥ ಕಡುಭ್ರಷ್ಟ ಅಧಿಕಾರಿಗಳನ್ನ ನಾವು ಬೆಳೆದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ. ಇಂಥ ಅಧಿಕಾರಿಗಳು ನಮಗೆ ಬೇಡ. ನಮಗೆ ಇಂಥ ಅಧಿಕಾರಿಗಳಿಂದ ಧಿಕ್ಕಾರ, ನನ್ನದೊಂದು ಧಿಕ್ಕಾರ ಇಂಥ ಅಧಿಕಾರಿಗಳ ಮೇಲೆ. ಯಾಕಂದ್ರೆ ಯಾವ ಮಟ್ಟಕ್ಕೆ ಆನೇಕಲ್ ತಾಲೂಕಲ್ಲಿ ಭ್ರಷ್ಟಾಚಾರ ಹೋಗ್ತಾ ಇರೋದು, ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಬೋರ್ಡ್ಗಳು ಗುಂಡು ತೋಪಲ್ಲಿ ಹಾಕೊಂಡಿದ್ದಾರೆ. ಒಂದೇ 4 ದಿವಸದಲ್ಲಿ ಬರ್ತೀನಿ ಅಂದ್ರು, ಇವತ್ತಿಗೆ 8 ತಿಂಗಳಾಗಿದೆ. ಹಾಗಾಗಿ ಬೋರ್ಡ್ಗಳಲ್ಲಿ ಎಷ್ಟು ಲಾಭ ಇದೆ? ಇದೆಯಪ್ಪ? ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? PDO ಏನು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ, ಆ ಟೈಮಲ್ಲಿ ಬಿಲ್ 17 ಲಕ್ಷ ಬಿಲ್ ಪಾಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕೊಟ್ರೆ ನಾಳೆ ಆಗುತ್ತೆ, ನಾಳಿದ್ದಾಗುತ್ತೆ. ಇವತ್ತಿನವರೆಗೂ ಮುತ್ತನಲ್ಲೂರು PDO ಸಸ್ಪೆಂಡ್ ಆಗಿಲ್ಲ. ಮುತ್ತನಲ್ಲೂರಿನ PDOದ ಯಾರು ಮುತ್ತನಲ್ಲೂರು PDO ರಂಗಸ್ವಾಮಿ ಅವರು ಬೀಗವನ್ನ ಏನು ಯಾರು ಬೇಕಾದ್ರೂ ತಗೊಂಡು ಹೋಗ್ಬೇಕಪ್ಪ. ಹಂಗಾದ್ರೆ ನಾವು ವೀಕ್ಷಕರೇ, ನಾನು DS ಮೇಡಮ್ ಅನ್ನು ಕೇಳ್ತೀನಿ, ಇದು CO ಕಚೇರಿ ಬೀಗ ಕೊಡಿ. ನಾವು ವಾಚ್ಮ್ಯಾನ್ ಡ್ಯೂಟಿ ಮಾಡ್ತೀವಿ ಸ್ವಾಮಿ. ನಾವು ಮಾಡಕ್ ರೆಡಿ, ನಾವು ವಾಚ್ಮ್ಯಾನ್ ಮಾಡಕ್ಕೂ ರೆಡಿ, ಕಸ ಗುಡ್ಸಕ್ಕೂ ರೆಡಿ, ಎಲ್ಲದಕ್ಕೂ ರೆಡಿ. ನಾನು ಕಸ ಗುಡ್ಸಕ್ಕೂ ರೆಡಿ, ನೆಲ ಒರ್ಸಕ್ಕೂ ರೆಡಿ ನಾವೆಲ್ಲ. ಹಾಗಾದ್ರೆ ನಮ್ಗೆ ಕೀ ಕೊಡ್ತೀರಾ ಸ್ವಾಮಿ? ಯಾರಿಗೂ ಬೇಕಾದ್ರೂ ಪಂಚಾಯತಿ ಕೀ ತಗೊಂಡೋಗಿದ್ರೆ ಸಂಪೂರ್ಣ ಮಾಹಿತಿ ಮೇಡಮ್ ಹತ್ರ ಇದೆ. ಇದ್ರ ಬಗ್ಗೆ ಕಂಚಿತ್ತು ಏನು ಅದ್ರ ಬಗ್ಗೆ ಕ್ರಮ ಜರುಗಿಸಿಲ್ಲ. ಯಾಕೆ ಮೇಡಮ್ ಅವ್ರು ಕ್ರಮ ಜರುಗಿಸಿಲ್ಲ? ಯಾಕೆ ಜರುಗಿಸಿಲ್ಲಪ್ಪ? ಮೇಡಮ್ ಬರ್ಲಿ ಸರ್, ಮೇಡಮ್ ಬರ್ಲಿ, ಮೇಡಮ್ ಇಲ್ಲಿ ಚೇರ ಕೂಡಿಸ್ತೀರಿ. ಇಲ್ಲ ಸರ್, ಆಗೋದಿಲ್ಲ, ನಾವು ಆಗೋದಿಲ್ಲ ಸರ್, ಎದ್ದೇಳೋದಿಲ್ಲ. ಮೇಡಮ್ ಬರ್ಲಿ. ಏನ್ ಕೆಲಸ ಮಾಡ್ತಾ ಇದಾರೆ ಮೇಡಮ್ ಅವ್ರು? ಏನ್ ಕೆಲಸ ಮಾಡಿದ್ರೆ ನಮ್ಗೆ ತಿಳಿಸ್ಲಿ. ಎಷ್ಟು ದಿನ ಮನೆಗೆ ಕೊಡ್ತೀವಿ ನಾವು? ಸಾಯೋವರೆಗೂ ಕೊಡ್ಬೇಕಾ? ಇಲ್ಲ ನೆನಕ್ ಕೊಡ್ಬೇಕಾ? ನೆನಕ್ ರೆಡಿ ನಾವು. ಮೇಲೆ ನೆನಕ್ ಕೊಡ್ತೀವಿ ನಾವು. ಎಷ್ಟು ದಿನ ಕೇಳಿದ್ರು ಮೇಡಮ್ ಅನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕಾಲಿಡ್ಕೋಬೇಕು ಇಟ್ಕೊಂತೀವಿ ನಾವು. ಮೇಡಮ್ ಏನಾಗಿದೆ ಮೇಡಮ್? ನಿಮ್ ಕಡೆಯಿಂದ ಏನಾಗಿದೆ? ಮುತ್ತನಲ್ಲೂರು PDO ರಾಜಾರೋಷ ಕೆಲಸ ಮಾಡ್ತಾ ಇದ್ದ. ವರ್ಷ ಕೊಟ್ಟು ಮನೆಗಳು ಕೊಟ್ಟಾಯ್ತು. ಬೋರ್ಡ್ಗಳು ಏನೋ ನೀವು ಹೇಳಿದ್ರೆ ಎಮರೆ ಬೋರ್ಡ್ ನಾನ್ ಬಿಡ್ತೀನಿ, ಕುತ್ತಾಕ್ ಬಂದು ನಾನು ಕಿತ್ತಾಕ್ಸ್ತೀನಿ. ಎಷ್ಟು ತಿಂಗಳಾಯ್ತು? ಯಾಕೆ ಕಿತ್ತಾಕಿಲ್ಲ? ಎಲ್ಲಿ ಭ್ರಷ್ಟಾಚಾರ ನಿಂತಿದೆ? ಈ PDO 17 ಲಕ್ಷ ಕೋಡ್ ಆಫ್ ಕಂಟೆಂಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮಗೂ CO ಎಲ್ಲರಿಗೂ ದೂರು ಕೊಟ್ಟಾಗಿದೆ. ಹೋಗಿದೆ ಅಷ್ಟೇ ಅಲ್ಲ, ಇನ್ನೇನಿದೆ ನಮ್ಮ ಉತ್ತರ? ಏನಿದೆ ಮೇಡಮ್? ಯಾವ PDO ಕೇಂದ್ರ ಸ್ಥಾನದಲ್ಲಿ ಇಲ್ಲ ಅಂತ ಲೆಟರ್ ಅಲ್ಲಿಂದ ಹಾಕ್ಸ್ರಿ, ಕಮಿಷನರ್ ಇಂದ ಬಂತು, ಆಮೇಲೆ ಡೈರೆಕ್ಟರ್ ಕಡೆಯಿಂದ ಕಳ್ಸಿಕೊಟ್ರಿ. ಏನಾಗಿದೆ? ಯಾವ PDO ಕೇಂದ್ರ ಸ್ಥಾನದಲ್ಲಿ ಇದಾರೆ? ಒಬ್ರು ಇಲ್ಲ. ಡಿಸ್ಕಸ್ ಆಯ್ತು ಮೇಡಮ್, ಆಗೈತೆ. ಅಯ್ಯೋ ಮೇಡಮ್, ನಿಮ್ ಪಾದಗಳು ಬೇಕಾ ಇಟ್ಕೊಂಡಿರ್ತೀನಿ. ನಮಗೆ ನಿಮ್ಗೊಂದು ನಮಸ್ಕಾರ. ನಮಗೆ ಕ್ರಮ ಹೇಳಿ ಮೇಡಮ್. ನೀವು ಕೇಂದ್ರ ಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ. ನಾನು ನೀವು ಇಲ್ಲದೆ ಇದ್ದಾಗ 2 ಸತಿ ಮಂಜುನಾಥ್ ಅವ್ರಿಗೆ ಕರೆಸ್ಬಿಟ್ಟು ಇಲ್ಲಿ ಮೀಟಿಂಗ್ ಮಾಡಿ ಡಿಸ್ಕಷನ್ ಮಾಡಿದ್ದೀನಿ.
ಅವ್ರಿಗೆ ಏನೇನು ಕ್ರಮ ತಗೊಂಡಿದ್ದಾರೆ ಅದ್ರ ಮೇಲೆ ರಿಪೋರ್ಟು ಹಾಕಕ್ ಹೇಳಿದ್ದೀನಿ ಅವ್ರಿಗೆ. ಅಂಡ್ ನೀವು ಕೇಂದ್ರ ಸ್ಥಾನದ ಬಗ್ಗೆ ಏನು ವಿಚಾರಿಸ್ತಾ ಇದ್ದೀರಾ ಅದನ್ನ ಕೇಂದ್ರ ಸ್ಥಾನದ ರಿಲೇಟೆಡ್ ಅಲ್ಲಿ ನಾನು ಇವು ಅವ್ರಿಗೂ ಕೇಳಿದೆ. ನಮ್ಮಿಂದ 2-3 ಸರ್ಕ್ಯುಲರ್ ಹೋಗಿದೆ. ಎಲ್ಲರೂ ಕೂಡ ನಿಮ್ಮ ಗ್ರಾಮ ಪಂಚಾಯತಿಯಲ್ಲೇ ನೀವು ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರಬೇಕು ಅಂತ ಹೇಳಿದೀವಿ. ಅದು ಹೇಳಿದ್ರು ಕೂಡ ನೀವು ಪರ್ಟಿಕ್ಯುಲರ್ ಈ ಪರ್ಸನ್ ಈ ಕೇಂದ್ರ ಸ್ಥಾನದಲ್ಲಿ ಇಲ್ಲ, ಇನ್ನೊಂದು ಕಡೆ ಇದ್ದಾರೆ ಅಂತ ನೀವು ಹೇಳ್ಬಿಡಿ, ನಾವು ಅವ್ರ ಮೇಲೆ ಶಿಸ್ತು ಕ್ರಮ ತಗೋತೀವಿ. ಇನ್ನೊಂದು ವಿಚಾರ ಮಹೇಶ್ ಅವರೇ, ಇನ್ನೊಂದು ವಿಚಾರ ಏನು ಅಂತಂದ್ರೆ, ನೀವು ಹೇಳ್ತಾ ಇದ್ದೀರಾ ಕೇಂದ್ರ ಸ್ಥಾನದಲ್ಲಿ ಇಲ್ಲ 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 ಅಂತ ಹೇಳ್ತಾ ಇದ್ದೀರಾ. ನಾನು ಈವರೆಗೂ ಕೂಡ ಅದನ್ನೇ ಮಾಹಿತಿ ಕೇಳಿದೆ. ಮೇಡಮ್, ನಮ್ಮ ಹತ್ರ ಯಾವ್ದು ಮಾಹಿತಿ ಇಲ್ಲ. ನಾವು ಅವ್ರಿಗೆ ಕೇಳಿದಾಗ ಅವ್ರಿಗೆಲ್ಲ ಲೋಕಲ್ ಅಡ್ರೆಸ್ ಲೊಕೇಶನ್ ಹಾಕ್ಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಲೋಕಲ್ ಲೊಕೇಶನ್ ಹಾಕಿ ಈಗ ಇದೇ ಇಒ ಬೇಕಾದ್ರೆ ಫೋನ್ ಮಾಡಿ, ಇದೇ ಇಒ ಅಂದೇಪಲ್ಲಿ PDOಗೆ ಯಾಕೆ ಸರ್ ಕೇಂದ್ರ ಸ್ಥಾನದಲ್ಲಿ ಇಲ್ಲ ಅಂತ ಕೇಳಿದ್ದಕ್ಕೆ ಏನ್ ಮಹೇಶ್ ಸರ್ಜಾಪುರದಲ್ಲಿದ್ದಾರೆ, ಪರವಾಗಿಲ್ಲ. ಅಂದೇನಹಳ್ಳಿಗೂ ಸರ್ಜಾಪುರಕ್ಕೆ ಸಂಬಂಧ ಇದೆಯಾ? ಇಲ್ಲ. ಈಗ ಕೆಲಸ ಇಒ ಮಾಡಲಿಲ್ಲ, ಯಾಕೆ ನೀವು ಕ್ರಮ ಜರುಗಿಸಿಲ್ಲ? ಇವಾಗ ಎಷ್ಟು ನೋಟಿಸ್ ಕೊಟ್ಟಿದ್ರೆ ಕೊಟ್ಟಿದ್ರು ನೋಡ. ಇವಾಗ ಇಒ ಬೀಗ ಕೊಟ್ಟರು, ನೀವು ಅವತ್ತು ಹೋಗ್ರಿ ಬೀಗ ತಗೋ, ಇದು ಅವ್ರ ಮೇಲೆ ಕಂಪ್ಲೇಂಟ್ ಲಾಂಚ್ ಮಾಡ್ರಿ, ಕಂಪ್ಲೇಂಟ್ ಲಾಂಚ್ ಆಗಿಲ್ಲ. ಏನು ಎಲೆಕ್ಷನ್ ಟೈಮಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರೋ ಟೈಮಲ್ಲಿ ಯಾವುದೇ ಬಿಲ್ ಪಾಸ್ ಮಾಡಬಾರ್ದು ಅಂತ ಗೌರ್ಮೆಂಟ್ ರೂಲ್ ಇದೆ, ಆಗ್ಲೂ ಬಿಲ್ ಪಾಸ್ ಆಗಿದೆ. ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಇದ್ದೀರಿ. PDO ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ನೀವು ತಪ್ಪಿದೆಯೋ, ಇಒ ತಪ್ಪಿದೆಯೋ, CO ತಪ್ಪಿದೆಯೋ ನಮ್ಗೆ ಗೊತ್ತಿಲ್ಲ. ಕೆಲಸ ಆಗಲಿಲ್ಲ. ಒಂದೇ ಒಂದು ವಿಚಾರ ಹೇಳ್ತೀನಿ, ನಮಗೆ ನಮ್ಮಿಂದ ಏನು ಲೆಟರ್ ಹೋಗಿದೆ ಅಲ್ಲಿಂದ ನಮ್ಗೆ ವಾಪಸ್ ಯಾವುದೇ ರೀತಿ ಉತ್ತರ ಬಂದಿಲ್ಲ, ರಿಪ್ಲೈ ಬಂದಿಲ್ಲ. ಈಗ ನಾನು ಅದನ್ನೇ ಹೇಳಿದೀನಿ. ನಾನು ಮಂಜುನಾಥ್ಗೆ ಮಾತಾಡಿದೆ ಇವಾಗ್ಲೂ ಕೂಡ. ನಾನು ಬಿಫೋರ್ ನನ್ಗೆ ಬೇರೆ ಇನ್ನೊಂದು ಶೆಡ್ಯೂಲ್ ಇತ್ತು, ಅಲ್ಲಿ ಹೋಗಕ್ಕೂ ಮುಂಚೆನೂ ಅವ್ರಿಗೆ ಕರೆಸ್ಬಿಟ್ಟು ನಾನು ಮೀಟಿಂಗ್ ಮಾಡಿ ಮಾತಾಡಿದ್ದೆ. ಅವ್ರಿಗೆ ಒಂದು ಡೀಟೇಲ್ ರಿಪೋರ್ಟ್ ಹಾಕಿ ನಮ್ಗೆ ಅಂತ ಹೇಳಿದೆ. ಇನ್ನೂ ತನಕ ಬಂದಿಲ್ಲ ನಮ್ಗೆ. ಇನ್ ಕೇಸ್ ಇವಾಗ್ಲೂ ಬಂದಿಲ್ಲ ಅಂತಂದ್ರೆ ನಮ್ಮಿಂದ ಶೋಕಸ್ ನೋಟಿಸ್ ಹೋಗುತ್ತೆ. ಅದು ಗವರ್ಮೆಂಟ್ ಮೇಡಮ್ ಇರಿ, ಅದು ಒಂದೊಂದು ನಿಮ್ಗೆ ಹೇಳ್ಕೊ ಬರ್ತೀನಿ. ಸಂತೆ ನೀವು ಇಷ್ಟು ಅಂತ ಈ ಭಾಷೆ ರಿಲೇಟೆಡ್ ಅಲ್ಲಿ ನಾನು ಅವ್ರ ಜೊತೆ ಚರ್ಚೆ ಮಾಡಿದೀನಿ. ಸಂತೆದ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವರು ಸ್ಟೇ ತಗೊಂಡಿದ್ದಾರೆ, ಏನೋ ಮಾಡಿದ್ದಾರೆ ಅಂತ ಹೇಳಿದ್ರು. ಅದಾದ ತಕ್ಷಣ ಅದ್ರ ಬಗ್ಗೆನೂ ರಿಪ್ಲೈ ಕೊಡಿ ಅಂತ ಹೇಳಿದೆ. ಇನ್ನೂ ತನಕ ಆದ್ರೂ ಅವರು ಉತ್ತರ ಕೊಟ್ಟಿಲ್ಲ. ಮೇಡಮ್ ಈಗ ಒಂದ್ ನಿಮಿಷ ಮೇಡಮ್, ಸ್ಟೇ ಇರ್ಲಿ ಮೇಡಮ್. ಈ ಬಾಕ್ಸ್ ಇಷ್ಟು ಅಷ್ಟು ಸಂತೆ ಕೊಟ್ಟಿದ್ದೀರಾ, ಅಲ್ಲಿಂದ ಆಚೆಗೆ ಹೋಗಿದ್ದೆ. ನಾನು ಫೋಟೋಸ್ ನಾನು ಒಂದೊಂದು ಅವತ್ತಿನ ಇವತ್ತಿನವರೆಗೂ ತೆಗ್ದಿದ್ದೀನಿ, ಏನೋ ಲೈವ್ ಫೋಟೋಸ್. ಅದನ್ನ ಯಾಕೆ ಸ್ಟೇಗೆ ಹೋದ್ರೆ, ವೆಕೆಟ್ ಹೋದ್ರೆ ಎಷ್ಟು ತಿಂಗಳು ಬೇಕು ಮೇಡಮ್? ವೆಕೆಟ್ಗೆ ಒಂದು ದಿವಸ ನಾನು ವೆಕೆಟ್ ಮಾಡಿದ್ರೆ ಕೋರ್ಟ್ ಅಲ್ಲಿ ನಮ್ಮ ಪರವಾಗಿ ನಾನು ಹಾಕೊಂಡಿದ್ದೀನಿ ಮೇಡಮ್. ನಮ್ಮ ಪರವಾಗಿ ನಾನು ಅಡ್ವೊಕೇಟ್ಗೆ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಪರವಾಗಿ ನಾವು ನಮ್ಮಿಂದ ಏನ್ ಫೈಟ್ ಆಗ್ಬೇಕು, ನಮ್ಮಿಂದ ಅಡ್ವೊಕೇಟ್ ಅನ್ನ ನೇಮಿಸಿ ನಾವು ಫೈಟ್ ಮಾಡ್ತಾ ಇದ್ದೀವಿ ಕೋರ್ಟ್ ಅಲ್ಲಿ. ಎಷ್ಟು ವರ್ಷಗಳು ಬೇಕು ಮೇಡಮ್? ಇದೇ ಮಾತನ್ನ ಮಂಜುನಾಥ್ ಹೇಳಿದ್ದಾರೆ ನನಗೆ. ಮೇಡಮ್ ಮಲಗ್ತೀರಿ, ಈಗ ನಾವು ಮಲಗ್ತೀರಿ, ಮಂಜುನಾಥ್ಗೆ ನೀವು ಸಸ್ಪೆಂಡ್ ಮಾಡ್ತಿರೋ ಇಲ್ಲ, ಸೋಕಾಸ್ ನೋಟಿಸ್ ಕೊಡ್ತಿರೋ ಇಲ್ವಾ, ನಿಮ್ಮ ಜೊತೆಯಲ್ಲಿ ಇಟ್ಕೊಂತೀರ, ಅದೇ ನಿಮ್ಮ ಸಿಬ್ಬಂದಿನ ಸೇವ್ ಮಾಡ್ಕೊಂತೀರೋ? ಯಾಕಂದ್ರೆ ನೀವು ಲೇಡೀಸ್ ಆಗಿರೋದ್ರಿಂದ ನಾವು ಇದಾಗಿ ಅವ್ರನ್ನ ನಿಮ್ಮ ಸಿಬ್ಬಂದಿನ ಸೇವ್ ಮಾಡ್ತಿರೋ, ನೀವು ಏನ್ ಮಾಡ್ತಿರೋ ಅದು ನಿಮಗ್ ಬಿಟ್ಟಿದ್ದು ಮೇಡಮ್. ನಮಗೆ ನ್ಯಾಯ ಬೇಕು. ತಪ್ಪಿದೆ, ತಪ್ಪನ್ನ ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀರಿ. ನೀವು ಕೆಲಸ ಮಾಡಲಿಲ್ಲ, 100ಕ್ಕೆ 150% ಕೆಲಸ ಮಾಡಲಿಲ್ಲ. ನಾನು ಪದೇ ಇದೆ, ಎಲೆಕ್ಷನ್ ಮುಂಚೆಯಿಂದ ನಾನು ಎಷ್ಟು ದಿನದಿಂದ ನಿಮ್ಮನ್ನ ರಿಕ್ವೆಸ್ಟ್ ಎಲ್ಲ ನಿಮ್ಮ ಹತ್ರ ಮಾತಾಡಿರೋ ವಾಯ್ಸ್ ರೆಕಾರ್ಡ್ಗಳು ಬೇಕಾದ್ರೆ ಇದ್ರ ಜೊತೆಯಲ್ಲಿ ಹೋಗ್ತೀನಿ. ಪ್ರತಿ ದಿನಾನು ನಿಮಗೆ ಮಾತಾಡಿದ್ದೀನಿ. ಹಾಗಾಗಿ ದಯವಿಟ್ಟು ಮೇಡಮ್ ಒಂದು ನಿಮಿಷ ಹೇಳಿ. ನೀವು ನನಗೆ ಯಾವಾಗಲೂ ಫೋನ್ ಮಾಡಿದ್ದೀರಾ, ನಾನು ಹೇಳಿದ್ದೀನಿ. ಅವ್ರ ಕಡೆಯಿಂದ ನಮ್ಗೆ ಯಾವುದೇ ರೀತಿ ಉತ್ತರ ಬಂದಿಲ್ಲ ಅಂತಂದಾಗ ಅವರು ನನಗೆ ಹೇಳಿದಾಗ ಪ್ರತಿಯೊಂದಕ್ಕೂ ನಾನು ಕ್ರಮ ತಗೊಂಡಿದ್ದೀನಿ ಅಂತಾನೆ ಹೇಳ್ತಾ ಇದ್ದಾರೆ ಅವರು. ಐದರ್ ಆ ಸಂತೆ ರಿಲೇಟೆಡ್ ಅಲ್ಲಿ ಇರ್ಬೋದು, ಅಥವಾ ಎಮರೆಗ ಅದೇನು ಹೋರ್ಡಿಂಗ್ಸ್ ಇದೆ ಆ ಹೋರ್ಡಿಂಗ್ಸ್ ಬಗ್ಗೆ ಇರ್ಬೋದು, ಅಥವಾ ಈ ಮುದ್ದನಲ್ಲೂರ್ದು ಇರ್ಬೋದು, ಎಲ್ಲ ವಿಚಾರದ್ದು. ಅಂಡ್ ಇನ್ನೊಂದು ಯಾವ್ದು ಪ್ರೈವೇಟ್ ಲೇಔಟ್ ಅಲ್ಲಿ ನೀವೇನು ಹೆಸರು ಹೇಳ್ತಾ ಇದ್ರಿ, ಅದು ಪ್ರೈವೇಟ್ ಇದು ಹೇಳ್ತಾ ಇದ್ರಿ, ಅದ್ರದ್ದು ಕೂಡ ಆಯ್ತಾ ಮೇಡಮ್? ನಿಮ್ಗೆ ಏನ್ ಮಾಹಿತಿ ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿ ನಮ್ಗೆ ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ. ಒಂದ್ ನಿಮಿಷ ನಿಮಗೆ ಅವ್ರು ಮಾಹಿತಿ ಕೊಟ್ರಲ್ಲ, ನಾನ್ ನಿಮಗೆ ಪದೇ ಫೋನ್ ಮಾಡಿ ಏನು ಯಮನೆ ಗ್ರಾಮ ಪಂಚಾಯತಿ ಬೋರ್ಡ್ ಬಿದ್ದಿಲ್ಲ, ಆಮೇಲೆ ದೊಮ್ಸಂದ್ರ ಗ್ರಾಮ ಪಂಚಾಯತಿ ಸಂತೆ ಸರಿ ಹೋಗ್ಲಿಲ್ಲ, ಆಮೇಲೆ ಯಾವುದು ನಮ್ಮ ಮುತನಲ್ಲೂರು ಗ್ರಾಮ ಪಂಚಾಯತಿದು ಸರಿ ಹೋಗ್ಲಿಲ್ಲ, ಎಲ್ಲಾ ರೀತಿ ಕೇಳಿದ್ದಾಗೋಯ್ತು. ಯಾವುದೇ ರೀತಿಯಲ್ಲಿ ಉತ್ತರ ಅಂತೂ ಇವತ್ತಿನವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಬೆಣ್ಣೆ ಇಟ್ಟು ಸೋರಿ
ನಮ್ಮನ್ನ ಮನೆ ಕಳ್ಸೋದ್ರಲ್ಲಿ ಇದ್ರಿ. ಇದು ನನಗೆ ಕ್ರಮ ಆಗ್ಲಿ, ಎದ್ದೋಗೋಣ, ಇಲ್ಲ ಅಂದ್ರೆ ಮಲ್ಗೋಣ. ಏನ್ ಮೇಡಮ್, ನಮ್ ಪ್ರಾಣ ಇದೆ ಮೇಡಮ್. ಮೇಡಮ್ ನಾವು ಪ್ರಾಣ ಬಿಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಅಷ್ಟೇ ಒಂದು ವಿಚಾರ ಹೇಳ್ತೀನಿ, ನೀವು ಹಿಂದೆನೂ ಬಂದು ಡಿಸ್ಕಸ್ ಮಾಡಿದ್ದೀರಾ, ನಾವು ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಅವ್ರ ಕಡೆಯಿಂದ ರಿಪ್ಲೈ ಬಂದಿಲ್ಲ. ಈಗ ಇವಾಗೆ ಒಂದು ಶೋಕಸ್ ನೋಟಿಸ್ ಅನ್ನ ನಾವು ಸರ್ವ್ ಮಾಡ್ತೀವಿ. ಎಷ್ಟು ದಿನ ಅಂತ ಸಿನ್ಸ್ ಸೋ ಮೆನಿ ಡೇಸ್ ವಿ ಆರ್ ಆಸ್ಕಿಂಗ್ ಹಿಮ್ ರಿಪೋರ್ಟ್. ಅವರು ಮೇಡಮ್ ನಾನು ಬರೋವರೆಗೂ ಶೋಕಸ್ ನೋಟಿಸ್ ಯಾಕೆ ಕೊಡ್ಲಿಲ್ಲ? ನಾನ್ ನಿಮ್ಗೆ ಪದೇ ಪದೇ ಫೋನ್ ಮಾಡಿ ನನ್ನ ಎಲೆಕ್ಷನ್ ಇದ್ದಾಗ ಕೂಡ ನೋಡಿ ಮೇಡಮ್, ಈಗ ನೋಡಿ ನೀವು ಸಂತೆ ಮಾಡಿದ ತಪ್ಪಿಗೆ ಈ ಕರ್ಮ ನಮಗೆ ಹೋರಾಟಗಾರರಿಗೆ ಇದು ಬೇಕಾ ಮೇಡಮ್? ಹೋರಾಟಗಾರರಿಗೆ ಬೇಕಾ? ವಿಡಿಯೋ ಸಮೇತ ಸಂತೆ ಕೇಳಿದ್ದಕ್ಕೆ ಒಂದ್ ನಿಮಿಷ, ಸಂತೆ ಕೇಳಿದ್ದಕ್ಕೆ ಇದು ನಮ್ಗೆ ಲಾಭ, ಇದು ಈಗ ಬಹುಮಾನಗಳು. ಈಗ ನಾವು ಒಂದೇ ವಿಚಾರ ಹೇಳ್ತೀನಿ ನಿಮ್ಗೆ. ಈಗ ನಾನು ಇವು ಕರೆಸ್ತೀನಿ, ನೀವು ಇರಿ. ನೀವು ಮತ್ತೆ ಏನ್ ಹೇಳ್ತಾರೆ, ಇಲ್ಲ ಇವತ್ತು ಆಗೋದಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಮೇಡಮ್ ನಾನು ತಿರ್ಗಾ ನಾವು ಮೇಡಮ್ ನಿಮಿಷ ನಮಗೆ ನಿಮ್ಗೆ ಕಾರ್ ಕೊಟ್ಟಿದ್ದಾರೆ, ಡ್ರೈವರ್ ಕೊಟ್ಟಿದ್ದಾರೆ, ಡೀಸೆಲ್ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲ ದೇವಸ್ಥಾನ ಪ್ರಸಾದ ಊಟ ಮಾಡ್ಕೊಂಬಂದ್ರೆ ನಾವು ಖರ್ಚು ಮಾಡೋ ಅಷ್ಟು ಶಕ್ತಿವಂತರಲ್ಲ. ನಾವು ನಮ್ಮ ಹೋರಾಟ ಎಷ್ಟಿಗಿತ್ತು ಅಷ್ಟೇ ಮಾಡ್ಬೇಕು ಅಂತ ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷ ಆಗಿರುವಂತ ರವಿ ಕೃಷ್ಣ ರೆಡ್ಡಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನಾವು ಏನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬರೋರಲ್ಲ. ನಾವೆಲ್ಲ ನೋಡಿ ನೂರು ರೂಪಾಯಿ ಹಾಕೊಂಡು ಡೀಸೆಲ್ ಹಾಕೊಂಡು ಕಾರ್ಯಕ್ರಮ ಬಂದಿರೋರು. ಗೊತ್ತಿದೆ ಯಾವುದೇ ರೀತಿ ನಿಮಗೆ ಯಾರಿಗೂ ಟ್ರಬಲ್ ಆಗಬೇಕು. ಆಯ್ತು ಮೇಡಮ್, ಟ್ರಬಲ್ ಆಗೋಗಿದೆ. ನೀವು ಬನ್ನಿ, ಸಿಒನು ಕರೀರಿ, ಸಿಒರ್ಗೂ ಹೇಳ್ತೀನಿ, ನಾನು ಕರೀತೀನಿ. ಸಿಒ ಅವರು ಬರ್ತಾರೆ, ಬಂದ ತಕ್ಷಣ ವಿ ವಿಲ್ ಟೇಕ್ ಅ ರಿಪ್ಲೈ ಫ್ರಮ್ ದೆಮ್. ರಿಪ್ಲೈ ಏನು ಕೊಡ್ತಾರೆ ನೋಡ್ಕೊಂಡು ಅದಕ್ಕೆ ನಿಮಗೆ ಉತ್ತರ ಕೊಡ್ತೀನಿ. ಈಗ ಹಾಸ್ಪಿಟಲ್ ಬೋರ್ಡ್ ತೆಗೆದಾಕ್ಸಿದೆ ಕಣ್ಣೂರು ಸಜ್ಜಾಪುರದಲ್ಲಿ. ಅದನ್ನ ಈಗ ಅಷ್ಟು ಲೈಟ್ಗಳಾಕಿ ಏನು ಬಿಂಬಿಸ್ಕೊಂಡು ಮೇಡಮ್ ಅದೆಲ್ಲ ನೀವು ಇವಾಗ ಗೊತ್ತಿಲ್ಲ. ಕೇಳಿ ಮೇಡಮ್, ನಿಂತಿಗೆ ಕೂಡ ನನ್ನ ಮೊಬೈಲ್ ಮಗ ಇಟ್ಕೊಂಡು ನಿನ್ನ ಹತ್ರ ಬೇಕಲ್ಲ ರವಿ ತೋರ್ಸಪ್ಪ. ನೋಡಿ ಮೇಡಮ್, ಇದು ನಾನು ಇವತ್ತು ಕಣ್ಣೋರ್ಸಪ್ಪ ಅಂದ್ರೆ ಬಗ್ಗಲ್ಲ. ಬರ್ಲಿ, ಕರ್ಸಿ, ಕಾಯೋಣ. ಬೇಕಾದ್ರೆ ನಾವು ಸಾಕಾಗದ ಇಲ್ಲೇ ನೆಲದಲ್ಲಿ ಮಲಗೋಕ್ ರೆಡಿ. ದೇವಾನ್ ನಮ್ಗೆ ನಾವು ಮಲಗೋಕ್ ರೆಡಿ. ಕರೀರಿ, ಯಾರ್ಯಾರು ಶೋಕಸ್ ನೋಟಿಸ್ ಕೊಡೋದು ಏನ್ ಬೇಕಾಗಿಲ್ಲ. ಸಸ್ಪೆಂಡ್ ಮಾಡ್ಬೋದು, ಇದೆಲ್ಲ ಅಲ್ಲೈಟಿಲ್ಲ ಕರೆಕ್ಟ್. ಹಂಗಾಗಿ ಸಸ್ಪೆಂಡ್ ಕೂಡ ಹಾಕ್ಬೋದು. ಯಾಕೆ ಆಗ್ತಾ ಇಲ್ಲ? ಯಾಕೆ ಹಂಗಾದ್ರೆ ನಿಮ್ದೇನು ಅಡ್ಜಸ್ಟ್ಮೆಂಟ್ ಇಲ್ವಾ? ಯಾಕೆ ಅವ್ರನ್ನ ಇಟ್ಕೊಂಡಿದ್ದೀರಾ? ಕಾನೂನು ರೀತಿಯಲ್ಲಿ ಅವ್ರನ್ನ ಕ್ರಮ ಜರುಗಿಸಿ. ಪಿಡಿಒ ಯಾಕೆ ಪಿಡಿಒ ಇನ್ನೆಷ್ಟು ಲಂಚಭೋಗ ಆಗ್ಬೇಕು? ನೀವು ಸಣ್ಣ ಲಂಚಭೋಗ ಮಾಡ್ತಾರೆ. ನಾನು ತಂದು ಕೊಟ್ಟರು ನಿಮ್ ಕೈಲಿ ಅವ್ರನ್ನ ಏನೋ ಅವ್ರಿಗೆ ಸಸ್ಪೆಂಡ್ ಆಗಿಲ್ಲ ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕಿದೆ ಅಂತ. ಅರ್ಥ ಆಯ್ತಾ ಮೇಡಮ್? ನಾವು ಬನ್ನಿ ಮೇಡಮ್, ಕೊಡ್ತೀನಿ, ನಾನು ಕೊಡ್ತೀನಿ ಮೇಡಮ್. ಆಗಲ್ಲ ಮೇಡಮ್, ಆಗಲ್ಲ ಅಂತ ನಿಮ್ಗೆ ಇಲ್ಲ ಮೇಡಮ್, ನಾವು ಎದ್ದೇಳಲ್ಲ. ಇವಾಗ ಕರೆಸಿ, ನಮಗೂ ನೋವಾಗಿರುತ್ತೆ, ತುಂಬಾ ನೋವಾಗ್ಬಿಟ್ಟಿದೆ. ಅಲ್ಲ ಮೇಡಮ್, ಪ್ರತಿ ವಾರ ಸಂತೆ ಸಮಸ್ಯೆ ಇದೆ ಅಂತ ಹೇಳಿದ್ರು, ಯಾಕೆ ಬರ್ತಾ ಇಲ್ಲ ಇವ ಅವರು? ಎಲ್ಲ ಸಾಯ್ಬೇಕಾ ನಾವು? ಹೇಳಿ, ಸತ್ತೋಗೋಣ ಹೋಗ್ಲಿ. ಆಗ್ಲಾದ್ರೂ ನಿಮ್ಗೆ ಖುಷಿ ಬರುತ್ತೆ. ಇಷ್ಟು ಮಿಸ್ಸು ಅಲ್ಲ, ಅಧಿಕಾರ ಇಲ್ದಿದ್ದ ಜಾಗದಲ್ಲಿ ಬಂದು ಅಧಿಕಾರ ತರಿಸ್ತಾರೆ ಅಂದ್ರೆ ಯಾವ ತರ ಮೇಡಮ್ ಅಲ್ಲಿ? ಅಲ್ಲ ಮೇಡಮ್, ಪ್ರತಿಯೊಂದು ವಿಡಿಯೋ ನಿಮ್ಗೆ ಶೇರ್ ಮಾಡ್ತಾ ಇದೀವಿ. ಏನ್ ಮಾಡಿದೀರಾ ಮೇಡಮ್ ರಿಪ್ಲೈ? ನೀವು ಇದುವರೆಗೂ ನಿಮ್ ಪ್ರತಿ ವಿಡಿಯೋನು ನಿಮ್ಗೆ ಶೇರ್ ಆಗ್ತಾ ಇದೆ. ಇದು ಗೌರ್ಮೆಂಟ್ ಜಾಗದಲ್ಲಿ ಇಷ್ಟು ಲೈಟ್ ಇಲಾಖೆ ರಾಜರಾಜೇಶ್ವರದಲ್ಲಿ ಪಿಡಿಒದು ಇವದನ್ನ ಕೈ ಇಲ್ವಾ? ಇದನ್ನ ಹೆಂಗ ಹಾಕ್ಬಿಡ್ತಾರೆ? ಇದು ಸಜ್ಜಾಪುರದ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸಜ್ಜಾಪುರ ಗ್ರಾಮ ಪಂಚಾಯತಿ ಅದ್ರ ಒಳಗಡೆ ನಾನೇ 26 ಯಾರೋ ಶ್ರೀಕುಮಾರ್ ಇದ್ದಾಗ ಎಲೆಕ್ಷನ್ ಟೈಮ್ ಅಂತ ತೆಗೆಸಿದ್ದು. ಈಗ ಇಷ್ಟು ರಾಜಾರೇಶ್ವರ ಲೈಟ್ ಇಲ್ಲ ಕೊಟ್ಟಿದ್ದಾರೆ. ಸ್ಟ್ರೈಟ್ ಅಂದ್ಬಿಟ್ಟು ಅವ್ರ ಡಿಸ್ಟ್ರಿಕ್ಟ್ ವೇತನ ಹೋಗಲ್ವಾ? ನೀವು ಇಲ್ಲ ಮೇಡಮ್, ಇಲ್ಲ ಮೇಡಮ್, ಮೇಡಮ್ ನಿಮ್ಗೆ ಹಲವಾರು ಬಾರಿ ನಮ್ಮ ಪಕ್ಷದಿಂದ ಹಲವಾರು ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದೀವಿ. ಕೊನೆ ಬಾರಿಗೆ ನಿಮ್ಮನ್ನು ಸೇರಿಸಿ ಮತ್ತೆ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಯುವ ಅವ್ರನ್ನೂ ಸೇರಿಸಿ, ಹಿಂದೂ ಅವ್ರನ್ನೂ ಸೇರಿಸಿ ಒಂದು ಕಂಪ್ಲೇಂಟ್ ಹಾಕಿದ್ದೆ. ನಾವು ಎಷ್ಟೇ ಮನವಿಗಳು ಕೊಟ್ಟರು, ಎಷ್ಟೇ ಕಂಪ್ಲೇಂಟ್ಗಳು ಕೊಟ್ಟರು, ಇದು ಪೂರ್ತಿ ನಿಮ್ಗಳದೆ. ಎಷ್ಟೇ ಮನವಿಗಳು ಕೊಟ್ಟರು ನಮ್ಗೆ ಯಾಕೆ ನೀವು ಒಂದು ನಂಬರ ಕೊಡಲ್ಲ, ಒಂದು ಉತ್ತರ ಕೊಡಲ್ಲ? ನೋಡಿದ್ರೆ ಮೇಡಮ್ 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 ಒಂದು ನಿಮಿಷ ಮುಗಿಸ್ಕೊಂಡು ಆಯ್ತು ತರಿಸ್ಕೊಳ್ಳಿ. ಆಯ್ತು, ಇಲ್ಲ ಮೇಡಮ್ ಕಾಯಣ ಇರೋಣ, ಹಣ ಕಾಯಣ ಆಯ್ತು ಮೇಡಮ್, ಕಾಯಣ ಕುತ್ಕೊಳ್ಳೋದು ಬೇಕಾಗಿಲ್ಲ.
ಆರಾಮಾಗಿ ಕುತ್ಕೊಳ್ಳಿ. ನಮಗೆ ನ್ಯಾಯ ಸಿಗೋ ಮೇಡಮ್, ನಿಮ್ಗೆ ನನ್ನ ಫೋನಲ್ಲಿ ಹೇಳಿದ್ದೀನಿ ಮೇಡಮ್. ಮೇಡಮ್ ನ್ಯಾಯ ಸಿಗೋ ಮೇಡಮ್ ನಿಮ್ಗೆ ಹೇಳಿದ್ದೆ ನಾನು, ನ್ಯಾಯ ಸಿಗೋವರೆಗೂ ಎದ್ದೇಳಲ್ಲ. ನ್ಯಾಯ ಸಿಗೋ ಆಯ್ತು ಆಯ್ತು 15 ಲಕ್ಷ ಇರಲ್ಲ ಆಗ ಸರ್ ನಾವೇ ನೀವು ಹೋಗ್ಬಿಡ್ತೀರಾ ಏಮಂಟಮ್ಮ ಅಮ್ಮಕ್ಕೆ. ಆಯ್ತು ವೀಕ್ಷಕರೇ, ಇದು ನಮ್ಮ ನಿಮಿಷ ಈಗ ಸಾರಿ ನಾನೀಗ ಮಗ ಹತ್ರ ಮಾತಾಡಿದೆ, ಸಾರಿ ವೀಕ್ಷಕರೇ. ನೋಡ್ರಿ, ಈಗ DS ಮೇಡಮ್ ಅವ್ರು ಏನು ಹೇಳಿದ್ದಾರೆ ಅಂತ. DS ಮೇಡಮ್ ಅವ್ರಿಗೆ ಹೇಳಿದ್ರು ಆಯ್ತು ನನಗೆ ಟೈಮ್ ಕೊಡಿ ಈಗ ಮಾಡ್ತೀರಿ ಅಂತ. ಈ ಆನೇಕಲ್ಲಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಹಾಗೂ ಈ ಗ್ರಾಮ ಪಂಚಾಯತಿಯಲ್ಲಿ ನಡೆಯುವ ಅಕ್ರಮಗಳ ಬಗ್ಗೆ ಇವ್ರಿಗೇನು ಗೊತ್ತಿಲ್ಲ ಅಂತಲ್ಲ. ಅಗಲ್ದೋರೋಡೆ ಆಗ್ತಾ ಇದ್ದಾವೆ, ಪಂಚಾಯಿತಿಗಳಲ್ಲಿ ಲೂಟಿ ಆಗ್ತಾ ಇದೆ. ಯಾವುದೇ ಒಂದು ಖಾತಾ ಮಾಡಬೇಕಾದ್ರೆ 6,000 ಇಲ್ಲದ ಖಾತಾ ಇಲ್ಲ. ಖಾತಾಗಳ ಲೂಟಿ, ಕಾಂಟ್ರಾಕ್ಟರ್ ಬೇಸಸ್ ಲೂಟಿ, ಆಮೇಲೆ ಖರ್ಚು ವೆಚ್ಚ ಟೀ ಕಾಫಿಗಳಲ್ಲಿ ಪಂಚಾಯಿತಿಗಳಿಗೆ ಲಕ್ಷಗಳಲ್ಲಿರುತ್ತೆ. ಇವರು ಏನು ಈ ನಂಬರ್ಗಳು ಸ್ಯಾಲರಿ ನೋಡಿದ್ರೆ 1,500,000, ಅವ್ರು ಕಾಫಿ ಟೀ ಏನು ಅಧ್ಯಕ್ಷರು ಯೂಸ್ ಮಾಡಿರ್ತಾರಲ್ಲ ಅದು 50,000 60,000 ಮೇಲೆ ಇರ್ತವೆ. ಹಾಗಾಗಿ ಇವರು ಯಾವ ರೀತಿಯಲ್ಲಿ ಅದರ ದೊರಡೆ ಆಗುತ್ತೆ ಎಲ್ಲ ಮಾಡಾಗಿದ್ರೆ. ಈಗ ಜಲಜೀವನ್ ಮಿಷಿನ್ ಅಂತ ಬಂತು, ಜಲಜೀವನ್ ಮಿಷಿನ್ ಅಲ್ಲಂತೂ ಸಿಕ್ಕಾಪಟ್ಟೆ ಹಗರಣಗಳು. ಅದು ಆಯ್ತು ಅಂದ್ರೆ ಕಸಗಳನ್ನ ಈ ಕಸನೇ ತಿಲ್ಲಾಕೋದು, ಆ ಕಸನೇ ತಲ್ಲಾಕೋದು, ಆ ಕಸನೇ ತಗೊಂಡು ಇಲ್ಲಾಕೋದಕ್ಕೆ ಒಂದು ಬಿಲ್లుಗಳು. ಈ ಹಗಲ್ ದೊರೋಡೆಯನ್ನ ನಿಲ್ಲಿಸಲೇಬೇಕು. ಈ ಪಂಚಾಯಿತಿಗಳ ಈ ಅಕ್ರಮಗಳ ಗೂಡನ್ನ ನಾವು ಬೇರಿಸಲೇಬೇಕು. ಇಷ್ಟಕ್ಕೆ ನಾವು ನಿಲ್ಲೋದಿಲ್ಲ. ಮುಂದಿನ ದಿನಗಳಲ್ಲಿ ಬೇಕಾದ್ರೆ ನೆಲದಲ್ಲಿ ಮುಳುಗಿ ಹೋರಾಟ ಮಾಡೋದಕ್ಕೂ ನಾವು ರೆಡಿಯಾಗಿ ಸಿದ್ಧವಾಗಿರ್ತೀರಿ. ನಮ್ಮ ಆನೇಕಲ್ ತಂಡ ನಾವು ಅಷ್ಟು ಈಸಿಯಾಗಿ ಬಗ್ಗೋದಿಲ್ಲ. ಯಾವುದೇ ರೀತಿಯಲ್ಲಿ ಜಗ್ಗಲ್ಲ ಬಗ್ಗಲ್ಲ ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾರೆ, ಆ ಮಾತಲ್ಲಿ ನಾವು ಸತಸಿದ್ಧವಾಗಿ ನಿಂತಿರ್ತೀರಿ. ನ್ಯಾಯ ಆಗ್ಬೇಕು. ನ್ಯಾಯ ಆಗಿಲ್ಲ, ನಮ್ಮ ಸಂಬಳ, ನಮ್ಮ ಕಾರು ಡೀಸೆಲ್ಲು, ನಮ್ಮ ಇವರಿಗೆ ಎಲ್ಲ ರೀತಿಯಲ್ಲಿ ಕುಡಿಯೋ ಬಿಸ್ಲೇರಿ ನೀರಿಂದ ನಮ್ಮದೇ ಅಂದ್ರೆ ಸಾರ್ವಜನಿಕರ ತೆರಿಗೆ ಅನ್ನದೆ ಬರೋದು. ಹಾಗಾಗಿ ಇದನ್ನ ಖಂಡಿಸ್ಬೇಕಾಗ್ತದೆ. ಅದೀಗ ಅಧಿಕಾರಿಗಳು ಏನೇನು ಗೌರ್ಮೆಂಟ್ ಜಾಗಗಳಿರ್ಬೋದು ಎಲ್ಲದನ್ನ ಉಳಿಸಬೇಕಾದ್ರೆ ನಾವು ಉಳಿಸ್ಬೇಕಾಗ್ತದೆ. ನೋಡಿ, ಅಗಲ್ದೊರಡೆಯಾಗಿ ಮುತ್ತನ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಏನು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದ್ದಾಗ ಕೂಡ 17 ಲಕ್ಷ ಬಿಲ್ ಮಾಡಿ ಇವತ್ತಿಗೆ ಅವತ್ತು ರಾಜಾರೋಷವಾಗಿ PDO ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆಲ್ಲ ಹೊಣೆ ಇವರು ಮೇಲಧಿಕಾರಿಗಳೇ. ಇವರಿಂದಾನೇ ಅವರು ಎಷ್ಟುಗಾದ್ರೂ ಏನಾಗುತ್ತೆ ಏನೋ ಅಷ್ಟು ಲಂಚ ಕೊಟ್ಬಿಟ್ರೆ ನಮ್ಮನ್ನು ತಿರ್ಗಿ ಅದೇ ಜಾಗಕ್ಕೆ ಹಾಕ್ತಾರೆ ಅನ್ನೋ ಮನೋಭಾವಕ್ಕೆ ಬಂದ್ಬಿಟ್ಟಿದ್ದಾರೆ PDOಗಳ ಭ್ರಷ್ಟಾಚಾರವನ್ನ ತಿಳಿಯಕ್ಕಾಗದೆ ಅಷ್ಟಾಗೋಗಿದೆ. ಅಧಿಕಾರಿಗಳು ಮೇಲಧಿಕಾರಿಗಳು ತೆಗಿಬೇಕು. ವೀಕ್ಷಕರೇ, ನೀವು ಎಚ್ಚೆತ್ತಿಲ್ಲ, ಸಾರ್ವಜನಿಕರು ಎಚ್ಚೆತ್ತಿಲ್ಲ ಅಂದ್ರೆ ಇವತ್ತು 60% ಅಂತ ಇದ್ದೀರಾ, ಮುಂದಿನ ದಿನಗಳಲ್ಲಿ 100% ಗುಲಮ್ಮೆ. ಅಧಿಕಾರಿ ಶಾಸಕಾಂಗ ಕಾರ್ಯಾಂಗ ನುಂಗಿತಾ ಇದ್ರೆ ನಾವು ನೋಡ್ಕೊಂಡು ಕೂರ್ಬೇಕಾಗ್ತದೆ ವೀಕ್ಷಕರೇ. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಲೇಬೇಕು. ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕು. ಇಲ್ಲದಿದ್ರಲ್ಲಿ ಆಗೋದಿಲ್ಲ. ಇವತ್ತು ಏನೋ 10 ಜನ 20 ಜನ ಬಂದಲ್ಲ, ಬೇಕಾದ್ರೆ 100 ಜನ ಬಂದು ಇಲ್ಲಿ ಕುಳಿಸಿ ಮಲಗಿ ಹೋರಾಟ ಮಾಡೋ ಅಷ್ಟು ತಾಕತ್ ನಮ್ಮ KRS ಇದೆ. ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಈ ಅಧಿಕಾರಿಗಳಿಗೆ ಚಳಿ ವಿಷ ಬಿಡಿಸ್ತೀರಿ, ಕೆಲಸ ಮಾಡಿಸ್ತೀರಿ ಅನ್ನೋದಕ್ಕೆ ನಿಮಗೆ ನಾನು ಭರವಸೆ ಕೊಡ್ತೀನಿ. ನೀವು ನಮ್ಮ ಜೊತೆ ಕೈ ಜೋಡಿಸಿ. ನಮ್ಮ KRS ತಂಡ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದೆ ತಮಗೆಲ್ಲ ಗೊತ್ತಿದೆ. ದಂಡಿಗಿರಲಿಲ್ಲ, ದಾಳಿಗಿರಲಿಲ್ಲ ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿ ಮೇಲೆ ಯಾವ ಒಬ್ಬ ನಾಯಿ ಸುಮ್ಮನೆ ಅಲ್ಲಾಡ್ಸ್ಬಿಟ್ಟು ಹೋಗ್ಬಿಟ್ರೆ ಭಯ ಬೀಳೋದಿಲ್ಲ ಸ್ವಾಮಿ. ನೀನು ಒಬ್ಬ ನಾಯಿ ಅಂತಾನೆ ನಾವು ಯಾಕೆ ಉತ್ಸರಿಸ್ತೀರಂದ್ರೆ, ನೀನು ನಾವಿದ್ದಾಗ ಬರ್ಬೇಕಾಗಿತ್ತು. ಅವತ್ತು ತೊಡೆ ತಟ್ಟಕ್ಕೆ ನಾವಿದ್ರಿ, ಅರ್ಥ ಆಯ್ತಾ? ಏನು ಒಬ್ಬ ಸಿಕ್ಕದ ಅಂತ ಅಲ್ಲಪ್ಪ, ನಿನ್ನ ಕೈಲಿ ಏನು ಕಿಸಿಯಕ್ಕಾಗಲ್ಲ. ಕೇಳ್ಕೊಳ್ಳಿ. ಯಾವ ನಮ್ಮ ಪ್ರಧಾನ ಕಾರ್ಯದರ್ಶಿ ಕೇಳಿದ್ದು, ನೀವು ಸಂತೆ ಎಷ್ಟು ಜಾಗ ಇದೆ ಅಷ್ಟು ಇಟ್ಕೊಳ್ರಿ ಅಂತ. ಸಂತೆ ಬಿಟ್ಟು ಆಚೆ ಹೆಂಗ್ ಬರ್ತಾ ಇದ್ದಾರೆ, ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು? PDO ಕಡ್ಲೆಕಾಯಿ ತಿಂತಾ ಇದಾರ, EO ಇನ್ನೇನ್ ತಿಂತಾ ಇದಾರೆ, ಜಿಲೇಬಿ ತಿಂತಾ ಇದಾರ, DS ಏನ್ ಮಾಡ್ತಾ ಇದಾರೆ, CS ಏನ್ ಮಾಡ್ತಾ ಇದಾರ? ಏನಕ್ರಿ ವ್ಯವಸ್ಥೆ ನೋಡ್ರಿ. ಕೆಳಗಡೆಯಿಂದ ಸೆಕ್ರೆಟರಿ, PDO, CEOs, DS, ಏನು CS, ಅದ್ರ ಮೇಲೆ ಅಧಿಕಾರಿಗಳು ಎಲ್ಲರಿಗೂನಪ್ಪ ವಿಕಾಸವರ್ಗವ್ರಿಗೂ ಕೂತ್ಕೊಡೋರಪ್ಪ. 3ನೇ ಮಾಡಿ MS ಬಿಲ್ಡಿಂಗ್ ಅಲ್ಲಿ 3ನೇ ಫ್ಲೋರ್ ಕೂತವ್ರ. ಏನಿದು ಇದರಲ್ಲಿ ಅಧಿಕ್ ಅಂತ ಅಧಿಕಾರಿ ಈಗ ಫೈನಾನ್ಸ್ ಅಲ್ಲಿ ಇದಾಗಿರಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೇ ಇದ್ರಲ್ಲಪ್ಪ. ಈ ಭ್ರಷ್ಟಾಚಾರವನ್ನ ಕಡಿವಾಣ ಹಾಕಲು. ಸರ್ ನಮಸ್ಕಾರ. ನಮ್ಮ ಮಿನಿಸ್ಟ್ರಿಗೆ ಖರ್ಗೆ ಅವರೇ, ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಬಂದಿದ್ದೀರಾ.
ಒಳ್ಳೆ ಕೆಲಸ ಮಾಡಿ 3 ದಿನ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ. ಈ ಆನೆಕಲ್ಲಲ್ಲಿ ಬನ್ರಿ, ನಿಮ್ಮೇ ಶಾಸಕರು ಅಲ್ಲಿ ನೋಡ್ರಿ, ಕಡು ಭ್ರಷ್ಟತನ ಆನೆಕಲ್ ತಾಲೂಕ್, ಕಡು ಭ್ರಷ್ಟತನ ಪಿಡಿಒಗಳು. ಯಾಕ್ರೆ ಏನ್ರಿ ಆಗ್ತಾ ಇದೆ? ಯಾಕ್ರಿ ಅವ್ರ ಮೇಲೆ ಕ್ರಮಗಳಿಲ್ಲ? ಮುತ್ತಾನಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ 14 ಲಕ್ಷ ಬಿಲ್ ಮಾಡಿದ್ರಲ್ಲ ಪಿಡಿಒ ಮೇಲೆ, ಏನು ಕ್ರಮ ಇಲ್ಲ. ಏನಾಗ್ತಾ ಇದೆ? ಎಷ್ಟು ಕೊಟ್ರು ಪಿಡಿಒ? ಹಂಗಾದ್ರೆ ಮೇಲಧಿಕಾರಿಗಳಿಗೆ ಒಂದು ಕ್ವಶನ್ ಮಾರ್ಕ್ ಅಲ್ಲೇನಪ್ಪ. ಹಾಗಾಗಿ ಇವತ್ತು ನ್ಯಾಯ ಸಿಗ್ಲೇಬೇಕು. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಎದ್ದೇಳೋ ಯಾವುದೇ ಪ್ರಶ್ನೆ ಇಲ್ಲ. ಇಲ್ಲಿಗೆ ನಮಗೆ ಫೋನ್ಗೆ ಬೆಲೆ ಇಲ್ಲ. ಈಗ ನೋಡಿ ನೆಲದಲ್ಲಿ ಕೂರೋ ಕರ್ಮ ಏನೋ ಭ್ರಷ್ಟಾಚಾರ ನಿಲ್ಸಿ ಅಂತ ನಾವು ನೆಲದಲ್ಲಿ ಕೂರ್ತಾ ಇದೀವಿ. ನಾವು ನೆಲದಲ್ಲಿ ಕೂರ್ಬೇಕು. ನಾವು ಸಂಬಳ ಕೊಡೋರು ಎಸಿಲ್ದೆ ನಾವು ನೆಲದಲ್ಲಿ. ಎಂತ ರಾಜಕೀಯ, ಎಂತ ವ್ಯವಸ್ಥೆ ಏನ್ರಿ ಇದು? ಇದೇನ್ರಿ ಸಂವಿಧಾನ ಕೊಟ್ರಲ್ಲ ನಮ್ಮ BR ಅಂಬೇಡ್ಕರ್ ಅವರು, ಇದೇನೇನ್ರಿ ಸಂವಿಧಾನದಲ್ಲಿ ಕೊಟ್ಟಿದ್ದು? ಇದೇನಾ? ನಾವು ನೆಲದಲ್ಲೇ, ಅಧಿಕಾರಿಗಳು ಎಸಿಯಲ್ಲೇ. ನಾವು ಇಲ್ಲಿ ಬಂದು ದಂಡಿ ಮಾಡಿ ನ್ಯಾಯ ತೋರಿಸ್ಕೊಬೇಕು. ಏನಕ್ಕೆ? ಭ್ರಷ್ಟಾಚಾರ ಆಗಿದೆ ಅನ್ನೋದಕ್ಕೆ. ಅಧಿಕಾರಿಗಳು ಮಾಡೋ ಕೆಲಸಕ್ಕೆ ನಾವು ದಂಡಿ ಕೊಡ್ಬೇಕಂದ್ರೆ ಏನ್ರಿ ವ್ಯವಸ್ಥೆ ಎಲ್ಲೋಗಿದೆ? ಸಾರ್ವಜನಿಕರೇ, ಈಗ ನಾವು ಬಡಗಿದ್ದೆ ನಾವು ಇದೇ ತರ ಗಾರ್ಡನ್ ಇದ್ರಲ್ಲಿ ಇರ್ತೀನಿ ಅಂದ್ರೆ ಅಧಿಕಾರಿಗಳು ಎಲ್ಲ ಬೋಡಿಸಿ ನುಣ್ಣಗೆ ಮಾಡಿ ನಾಮ ತೀಡಿ ಹೋಗ್ಬಿಡ್ತಾರ ಮನೆಗೆ. ಲೀಟರ್ ಹಾಲು 100 ರೂಪಾಯಿ ಆಗುತ್ತೆ ಅನ್ನ ಇವತ್ತಿನ ದರ ಒಂದ್ ಬಸ್ ಫ್ರೀ, ಈ ಕಡೆ ಇನ್ನೊಂದು ಕಡೆ ಲೂಟಿ ಅಷ್ಟೇ. ನಮ್ ಬದುಕಷ್ಟೇ. ಯಾವ್ದೋ 4 ಕಡೆ ಬರ್ತದೆ ಓಟ್ ಹಾಕಿದ್ವಿ, ಇನ್ನೊಂದ್ ಕಡೆ ಗುಡಿಸ್ಬಿಟ್ರು. ಹಂಗೆ ಅಧಿಕಾರಿಗಳು ಅಷ್ಟೇ. ಇಲ್ಲಿ ಕಣ್ಣೋಡ್ಸೋ, ಅಲ್ಲಿ ಮಾಡೋ ಕೆಲಸ ನಾನು ಮಾಡ್ತೀನಿ, ಅಲ್ಲೇನ್ ದುಡಿಬೇಕು ದುಡ್ಕೊಂತೀನಿ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಇಲ್ಲಿಗೆ ಕಡಿವಾಣ ಹಾಕ್ಬೇಕು. ಆನೇಕಲ್ ತಾಲೂಕಲ್ಲಿರುವ ಗ್ರಾಮ ಪಂಚಾಯತಿಗಳಲ್ಲಿರುವ ಭ್ರಷ್ಟಾಚಾರ, ಕಡು ಭ್ರಷ್ಟಾಚಾರ ನಿಲ್ಲಬೇಕು. ನಮ್ಮ ಆಗ್ರಹ ಅಷ್ಟೇ. ನಮ್ಮ KRS ಪಕ್ಷದ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಭ್ರಷ್ಟಾಚಾರ ನಿಲ್ಲಲೇಬೇಕು. ನಮಗೆ ಅಷ್ಟೇ ಸಾಕು. ನಿಮ್ಮ ಭ್ರಷ್ಟಾಚಾರ ನಿಂತ್ರೆ ಸಾಕು ಅಂತ ಹೇಳ್ತಾ ಈಗ ನೋಡೋಣ. ಆನಂತರ ತಿರ್ಗಾ ಲೈವ್ ಬರ್ತೀರಿ. ಯಾರು ಮಾತಾಡೋಕೆ ಮಾತಾಡಲೇ ಒಂದು ಆನೆಕಲ್ ಅನ್ನೋದು ಇದು ಇಲ್ಲಿಗೆ ನಿಲ್ಸೋಣ. ಮುಂದಕ್ಕೆ ಈ ಆನೆಕಲ್ ನಡೆಸಿಲ್ಲ ಅಂದ್ರೆ ಆಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದೇನ ವಿಜಯ್ ಅಧ್ಯಕ್ಷ ಮಾತಾಡ್ತೀರಾ? ಅಲ್ಲಿ ತಿರ್ಸಕ್ಕೆ ಮಾತಾಡ್ತಾರೆ. ಈ ಕಡೆ ಬನ್ನಿ, ಈ ಕಡೆ ಮೇಡಮ್ ಅಲ್ಲಿ ಬಂದು ನಿಮ್ಮ ಕ್ಯಾಮ್ರಾ ಅಲ್ಲಿ ಬಂದ್ಬಿಡಿ. ವಿಜಯ್ ಕಾಲ್ ಈಗಾಗಲೇ ನಾವು ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಾವೆಲ್ಲ KRS ಪಕ್ಷ ಆನೇಕಲ್ ತಾಲೂಕು ಘಟಕದ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದೀವಿ. ಆನೇಕಲ್ ತಾಲೂಕಿನ ಹಲವಾರು ಏನು ವ್ಯಾಪ್ತಿಗೆ ಬರುವಂಥ ಪಂಚಾಯಿತಿಗಳಲ್ಲಿ, ಯಾಕಂದರೆ ಅಲ್ಲಿ ಬರುವಂಥ PDOಗಳು ಏನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವ ರೀತಿಯಾಗಿ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ಪಂಚಾಯಿತಿಯಲ್ಲಿ ಒಂದು 65 ಒಂದು 70 ಏನು ಯೋಜನೆಗಳನ್ನು ರೂಪಿಸಬೇಕಾಗಿರುವಂಥ ಅಭಿವೃದ್ಧಿ ಅಧಿಕಾರಿಗಳು ಕೇವಲ ಖಾತೆಗಳು, ಅಕ್ರಮ ಬಡಾವಣೆಗಳು, ಕೆಲವು ಕಸದ ಒಂದು ಅಷ್ಟು ಏನೋ ಅದು ಕಸ ಹೆಂಗಂದ್ರೆ ಕಸವನ್ನು ವಿಲೇವಾರಿ ಮಾಡುವಂಥದ್ದು. ಅಂದರೆ ಒಂದು ಕಡೆ ಇರುವಂಥ ಗುಡ್ಡೆಯನ್ನು ಮತ್ತೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಬೇರೆ ಕಡೆ ಒಂದು ಲಾಟ್ ಆಗೋದಕ್ಕೆ ಇದು ಕಸ ವಿಲೇವಾರಿ. ಅದು ಸಂಸ್ಕರಣೆ ಮಾಡೋದಿಲ್ಲ. ಯಾವುದೇ ಕಸವನ್ನು ವಿಂಗಡಣೆ ಮಾಡಿ ಅದರಲ್ಲಿ ಬರುವಂತಹ ಏನು ತ್ಯಾಜ್ಯವನ್ನು ಸಪ್ರೇಟ್ ಮಾಡಿ ಬೇಕಾಗಿರುವಂಥ ಬೇರೆ ಬೇರೆ, ಯಾಕೆಂದರೆ ರಸ್ತೆಗಳಿಗೆ ಬೇಕಾಗಿರೋ ಟಾರ್ಗಾಗಿರ್ಬಹುದು, ಬೇರೆ ರೀತಿಯ ಗೊಬ್ಬರಗಳಾಗಿರಬಹುದು, ಅದನ್ನು ವಿಂಗಡಣೆ ಮಾಡಿದ್ರೆ ಅದೊಂದು ರೀತಿಯಲ್ಲಿ ಏನಾಗ್ತದೆ ಅಂದರೆ ಕಸದ ರಾಶಿ ಗುಡ್ಡೆ ಇರೋದು ಕಡಿಮೆ ಆಗ್ತದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಸಂಸ್ಕರಣೆ ಮಾಡಬೇಕು ಅನ್ನುವಂಥದ್ದು ಯೋಜನೆಗಳು ಯಾವುದೂ ಇಲ್ಲ. ಬರೀ ಕಸವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಇಲ್ಲಿ ಟೆಂಡರ್ಗಳಾಗ್ತಾ ಇದ್ದಾವೆ. 60 ಇಂದ 70 ಏನು ಯೋಜನೆಗಳಲ್ಲಿ ಯಾವುದೇ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಸಣ್ಣ ಕುಂಟೆಗಳನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು, ಮಳೆ ನೀರಿನ ಶೇಖರಣೆ ಆಗಬೇಕಾಗಿತ್ತು. ಹಳ್ಳಿ ಭಾಗದಲ್ಲಿ ದನಕರುಗಳು ಏನು ಕುರಿ ಮೇಕೆ ಸಾಗಾಣಿಕೆಗಳಿಗೆ ಇವರು ಉತ್ತೇಜನ ಕೊಡಬೇಕಾಗಿತ್ತು. ದನದ ಕೊಟ್ಟಿಗೆಗಳಿಗೆ ಇವರು ಜಿಲ್ಲಾ ಪಂಚಾಯಿತಿ ಮುಖಾಂತರ, ಪಂಚಾಯಿತಿಗಳ ಮುಖಾಂತರ ಅವರಿಗೆ ಅನುದಾನಗಳು ಸಿಗಬೇಕಾಗಿತ್ತು. ಯಾವುದೇ ನಾನು ಹಲವಾರು ಪಂಚಾಯತ್ ಭೇಟಿ ಕೊಟ್ಟಾಗ ಅಲ್ಲಿ ಸೂಚನಾ ಫಲಕಗಳನ್ನು ನಾನು ಹೋಗಿ ಗಮನಿಸಿದಾಗ ಯಾವುದೇ ಸೂಚನಾ ಫಲಕದಲ್ಲಿ
ಸರ್ಕಾರದಿಂದ ಬರುವಂಥ ಯೋಜನೆಗಳು ಏನು, ಯಾರಿಗೆ ಆ ಯೋಜನೆಗಳು ಸಿಗಬೇಕಾಗಿದೆ ಅನ್ನೋ ಒಂದು ಮಾಹಿತಿನೇ ಇರೋದಿಲ್ಲ. ಯಾವುದಾದ್ರೂ ಒಂದು ಕಾರ್ಯಕ್ರಮಗಳ ಬಗ್ಗೆ ಅವರು ಒಂದು ಪೋಸ್ಟರ್ಗಳನ್ನು ಒಂದು ಹಾಕಿದ್ದಾರೆ ಬಿಟ್ಟರೆ ಯೋಜನೆ ಪಂಚಾಯಿತಿಯಿಂದ ಯಾರಿಗೆ ಯಾವ್ದು ಸಿಗಬೇಕಾಗೋ ಬಗ್ಗೆ ಯೋಜನೆಗಳ ಬಗ್ಗೆ ಮಾಹಿತಿ ಇಲ್ಲ. ಒಂದು ಇನ್ನೊಂದು ಕೆರೆ ಕುಂಡೆಗಳನ್ನ ಉಳಿಸಬೇಕಾಗಿತ್ತು. ಯಾವುದೇ ಕೆರೆ ಕುಂಡೆಗಳನ್ನ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ PDOಗಳು ಉಳಿಸ್ತಾ ಇಲ್ಲ. ನೇರವಾಗಿ ಊರುಗಳ ಕೊಳಚೆ ನೀರನ್ನ, ಕಲುಷಿತ ನೀರನ್ನ ನೇರವಾಗಿ ಕಾಲುವೆಗಳ ಮುಖಾಂತರ ಕೆರೆಗಳಿಗೆ ಹರಿಸ್ತಾ ಇದ್ದಾರೆ. ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಬಡಾವಣೆಗಳು ಏನಿದಾವೆ, DC ಕನ್ವರ್ಷನ್ ಆಗಿರ್ಬೋದು, BMRD ಕನ್ವರ್ಷನ್ ಆಗಿರ್ಬೋದು, ವಿಲ್ಲಾಗಳಾಗಿರ್ಬೋದು, ಇವರು STB ಪ್ಲಾಂಟ್ಗಳನ್ನ ಮಾಡಬೇಕಾಗಿತ್ತು. ಯಾವುದೇ ರೀತಿಯ ಒಂದು STB ಪ್ಲಾಂಟ್ಗಳನ್ನ ಮಾಡದೆ, ಯಾಕಂದ್ರೆ ಒಂದು ವಿಲ್ಲಾ ಪ್ರಾಜೆಕ್ಟ್ ತಗೊಳ್ಳಿ, ಅಪಾರ್ಟ್ಮೆಂಟ್ ತಗೊಳ್ಳಿ, ಒಂದು ಲೇಔಟ್ ತಗೊಳ್ಳಿ, ಅವ್ರ ಮೇಂಟೆನೆನ್ಸ್ ಅಂದ್ಬಿಟ್ಟು 2,000 to 3,000 ರೂಪಾಯಿ ವಸೂಲಿ ಆಗ್ತಾ ಇದೆ. ಆದರೆ ಯಾವುದೇ ಸಂಸ್ಕರಣಾ ಘಟಕಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಆದರೆ ಅಂಥ ಜಾಗಗಳನ್ನ ಇವರು ಪಂಚಾಯಿತಿ ಅಭಿವೃದ್ಧಿ ಹೇಗೆ ಅವರಿಗೆ ಖಾತೆಗಳನ್ನು ಮಾಡಿಕೊಡ್ತಾ ಇದ್ದಾರೆ, ಹೇಗೆ ಅವರಿಗೆ ಈ ಖಾತೆಗಳು ಹೇಗೆ ಮಾಡಿಕೊಡ್ತಾ ಇದ್ದಾರೆ, ಅವರೆಲ್ಲನೂ ಹೇಗೆ ಲೇಔಟ್ ಅಪ್ರೂವಲ್ ಆಗ್ತಾ ಇದ್ದಾವೆ ಅವು. ಯಾವುದೇ ರೀತಿಯ ಇವರು ಸ್ಥಳೀಯ ಮಟ್ಟದಲ್ಲಿ ಇರಬೇಕಾದಂತಹ ಅಧಿಕಾರಿಗಳು ಅದನ್ನು ಗಮನಿಸಬೇಕಾಗಿರುವಂಥದ್ದನ್ನು ಅವರು ಮಾಡ್ತಾ ಇಲ್ಲ. ಯಾಕಂದರೆ ಇವರಿಗೆ ಕೊಡಬೇಕಾಗಿರುವಂತಹ ಸರ್ಕಾರದ ಕಡೆಯಿಂದ ಅವರು ಗೈಡ್ಲೈನ್ಸ್ಗಳನ್ನು, ಸೂಚನೆಗಳನ್ನು ಇಲ್ಲಿನ ಮೇಲಧಿಕಾರಿಗಳು ಅವರಿಗೆ ಕೊಟ್ಟಿರೋದಿಲ್ಲ. ಅವರಿಗೆ ಇದರಲ್ಲಿ ಎಕ್ಸಾಮಲ್ಲಿ ಪಾಸು ಆಗಿರೋಲ್ಲ ಅಂತ ನನಗೆ ಕಾಣಿಸುತ್ತೆ. ಟ್ರೈನಿಂಗ್ ಕೊಡಬೇಕಾದ್ರೆ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಇವ್ರಿಗೆ ಅದೇನು ಯಾವ ರೀತಿಯಾಗಿ ಟ್ರೈನಿಂಗ್ ಕೊಟ್ಟು ಪಾಸ್ ಮಾಡಿದಾರೋ ಗೊತ್ತಿಲ್ಲ. ಪಂಚಾಯತಿಲಂತೂ ಒಂದು ರೀತಿ ಕಾರ್ಯನಿರ್ವಹಿಸಲ್ಲ. ಅಲ್ಲಿ ಬೇಕಾಗಿರೋ ಜನಸಾಮಾನ್ಯರ ತೆರಿಗೆ ಹಣಕ್ಕೆ ತಕ್ಕಂತೆ ಅಲ್ಲಿರುವಂತಹ ನೀರಿನ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರು ಘಟಕಗಳು ಹಾಕಿದಿ ಓಪನ್ ಆದಂಥ 2-3 ತಿಂಗಳಲ್ಲೇ ರಿಪೇರಿ ಆಗಿ ಹೋಗಿರ್ತವೆ. ಇಲ್ಲ ಅದ್ರಲ್ಲಿ ಮೋಟರ್ ಇರೋದಿಲ್ಲ.